ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನ ಮಾಡುವ ನಮಸ್ಕಾರಗಳು. ಇವತ್ತು ಪವರ್ ಆಫ್ ಮೊಬೈಲ್ ನ್ಯೂಮರಾಲಜಿ, ಒಂದು ಮೊಬೈಲ್ ನಂಬರ್ಸ್ ಬಗ್ಗೆ ಏನಾದರೂ ತಿಳ್ಕೋಬೇಕಾದ್ರೆ ಯಾವ ರೀತಿ ತಿಳ್ಕೋಬೇಕಪ್ಪ, ನಾವು ತಗೊಂಡಿರೋ ನಂಬರ್ ಕರೆಕ್ಟ್ ಆಗಿದೆಯಾ ಇಲ್ಲ. ಇವತ್ತು ನಿಮ್ಮ ಮೊಬೈಲ್ ನಂಬರ್ನ ನಾನು ಬಿಡಿಸಿ ಹೇಳ್ತೀನಿ ಯಾವ ತರ ಬರ್ಕೋಬೇಕಂತ. ನಿಮ್ಮ ಪ್ರತಿಯೊಬ್ಬರು ಮೊಬೈಲ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ 9 ಜೋಡಿಗಳಾಗಿ ಯಾವ ರೀತಿ ಬರ್ಕೋಬೇಕು, ಆ ನಂಬರ್ಸ್ ಅಲ್ಲಿ ಏನಾದ್ರೂ ರಾಂಗ್ ನಂಬರ್ಸ್ ಇದೆಯಾ, ಇಲ್ಲ ಬ್ಯಾಡ್ ನಂಬರ್ಸ್ ಇದೆಯಾ, ಹೆಲ್ತ್ಗೆ ಏನಾದ್ರೂ ತೊಂದರೆ ಆಗುವಂತ ನಂಬರ್ಸ್ ಇದೆಯಾ, ಇಲ್ಲ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗುವಂತ ನಂಬರ್ಸ್ ಇದೆಯಾ, ಇಲ್ಲ ಕೆರಿಯರ್ ಅಪ್ ಅಂಡ್ ಡೌನ್ ಆಗುವಂತ ನಂಬರ್ಸ್ ಏನಾದ್ರೂ ಇದೆಯಾ, ಇಲ್ಲ ಅಂದ್ರೆ ಹೆಲ್ತ್ ಮೇಲೆ ಜಾಯಿಂಟ್ ಪೈನ್ಸು ಆ ತರದೆಲ್ಲ ಇಶ್ಯೂ ಏನಾದ್ರೂ ಇದೆಯಾ, ಇಲ್ಲ ತಂದೆ ಮಗನ ವಿಚಾರದಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಈ ತರ ಪ್ರತಿಯೊಂದನ್ನ ಬಿಡಿಸಿ ಹೇಳ್ತೀನಿ ಇವತ್ತು. ಅದಕ್ಕೆ ಒಂದು ಮೊಬೈಲ್ ನಂಬರ್ನ 9 ಜೋಡಿಗಳಾಗಿ ಯಾವ ತರ ಬರ್ಕೋಬೇಕು. ನೀವು ಪ್ರತಿಯೊಬ್ರು ಈ ವಿಡಿಯೋ ನೋಡ್ತಾ ಇರೋದು ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು 9 ಜೋಡಿಗಳಾಗಿ ಹಾಕೊಂಡು ಅದ್ರಲ್ಲಿ ಬ್ಯಾಡ್ ನಂಬರ್ಸ್ ಏನು, ಒಳ್ಳೆ ನಂಬರ್ಸ್ ಏನು, ಅದನ್ನ ಯಾವ ರೀತಿ ತಿಳ್ಕೊಳೋದು ಅಂತ ಕೂಲಂಕುಷವಾಗಿ, ಅಂದ್ರೆ ಮೊಬೈಲ್ ನಂಬರ್ನ ಯಾವ ರೀತಿ ಜೋಡಿಗಳಾಗಿ ಬರ್ಕೊಳೋದು, ಅದರಲ್ಲಿ ಒಳ್ಳೆ ನಂಬರ ಕೆಟ್ಟ ನಂಬರ ಅಂತ ನೀವೇ ತಿಳ್ಕೋಬಹುದು. ಮೊಬೈಲ್ ನಂಬರ್ ಅಲ್ಲಿ ಸ್ಟಾರ್ಟಿಂಗ್ ನಂಬರ್ಗೆ ಮತ್ತೆ ಎಂಡಿಂಗ್ ನಂಬರ್ಗೆ ತುಂಬಾ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಇರುತ್ತೆ. ಜೊತೆಗೆ ಒಂದು ಮೊಬೈಲ್ ಸಕ್ಸಸ್ ರೇಟ್ ಕೊಡೋದು ಎಲ್ಲಪ್ಪ ಅಂತಂದ್ರೆ 7th ಪ್ಲೇಸ್, 8th ಪ್ಲೇಸ್, 9th ಪ್ಲೇಸ್, 10th ಪ್ಲೇಸ್ ಯಾವ ನಂಬರ್ಸ್ಗನ ಇದ್ರೆ ಸಕ್ಸಸ್ ಕೊಡುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಈ 4 ನಂಬರ್ಸ್ ಅಲ್ಲೇ ಇರುತ್ತೆ ಮೊಬೈಲ್ನ ಸೀಕ್ರೆಟ್. ಯಾಕಂದ್ರೆ ಒಬ್ರು ಏಳಿಗೆ ಆಗ್ತಾ ಇದ್ದಾರಾ, ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ತಾ ಇದ್ದಾರಾ, ಇಲ್ಲ ಸಕ್ಸಸ್ ಅಲ್ಲಿ ಇಲ್ವಾ ಅಂತ ಹೆಂಗಪ್ಪ ಕಂಡುಹಿಡಿಯೋದು ಅಂತಂದ್ರೆ 7th ಪ್ಲೇಸ್ ಅಲ್ಲಿರೋ ನಂಬರ್ ನೋಡಿ ಗೊತ್ತಾಗುತ್ತೆ. ಯಾಕಂದ್ರೆ 7th ಪ್ಲೇಸ್ ನಲ್ಲಿ ಬರೋ ನಂಬರು ಬಿಸ್ನೆಸ್ ನಂಬರ್ಗನ ಆಗಿದ್ರೆ 100% ಬಿಸ್ನೆಸ್ ಸಕ್ಸಸ್ ಕೊಡುತ್ತೆ. ಅದೇ 7th ಪ್ಲೇಸ್ ಅಲ್ಲಿ ಬಿಸ್ನೆಸ್ ನಂಬರ್ ಇಲ್ದಿರ ಬಿಸ್ನೆಸ್ ಮಾಡ್ತಾ ಇರೋರಿಗೆ ರಾಂಗ್ ನಂಬರ್ ಅಲ್ಲಿ ಇದ್ರೆ ಬಿಸ್ನೆಸ್ ನಂಬರ್ ಆಗಕ್ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 7th ಪ್ಲೇಸ್ ಆಗ್ಲಿ, 8th ಪ್ಲೇಸ್ ಆಗ್ಲಿ, 9th ಪ್ಲೇಸ್ ಆಗ್ಲಿ, ಪರ್ಟಿಕ್ಯುಲರ್ ನಂಬರ್ಸ್ ಗನ ಇದ್ರೆ ಅವಾಗ ಅದು ಒಂದು ಅಸೆಂಡಿಂಗ್ ಮಾರ್ಗದಲ್ಲಿ ಇದ್ರೂ ಸಕ್ಸಸ್ ಕೊಡುತ್ತೆ. ಅಲ್ಲಿ 4 ನಂಬರ್ಸ್ ಇದೆಯಲ್ಲ, ಅದು 2 ಪೇರ್ಸ್ ಅಂದ್ರೆ 2 ಜೋಡಿ, ಅದು ಪರ್ಫೆಕ್ಟ್ ಗನ ನಂಬರ್ಗಳನ್ನ ಇದ್ರೆ ಸಕ್ಸಸ್ ಅನ್ನೋದು ತುಂಬಾ ಸಕ್ಸಸ್ ಕೊಡುತ್ತೆ. ಅದೇ ತರ ಒಂದು ನಂಬರ್ ತಕೊಂಡು ನೋಡೋಣ ಬನ್ನಿ. ಒಂದು ಮೊಬೈಲ್ ನಂಬರ್ ಬಗ್ಗೆ, ಒಂದು ಒಳ್ಳೆ ನಂಬರ ಇದು ಕೆಟ್ಟ ನಂಬರ ಅಂತ ತಿಳ್ಕೊಬೇಕಾದ್ರೆ ಒಂದು ಮೊಬೈಲ್ ನಂಬರ್ನ 9 ಜೋಡಿಗಳಾಗಿ ಬರ್ಕೊಂಡಾಗ ಅದರಲ್ಲಿ ಗ್ರೋತ್ ನಂಬರ್ ಇದೆಯಾ, ಬಿಸ್ನೆಸ್ ನಂಬರ್ ಇದೆಯಾ, ಹೆಲ್ತ್ ಇಶ್ಯೂಸ್ ನಂಬರ್ ಇದೆಯಾ, ಇಲ್ಲ ಬೇರೆ ಏನಾದ್ರೂ ಇಶ್ಯೂ ಇದೆಯಾ, ಇಲ್ಲ ಈ ನಂಬರ್ನಲ್ಲಿ ಎಲ್ಲ ಒಳ್ಳೆ ಸಂಖ್ಯೆಗಳಿದೆಯಾ ಅಂತ ತಿಳ್ಕೊಬೇಕಾದ್ರೆ ಯಾವುದೇ ಒಂದು ಮೊಬೈಲ್ ಸಂಖ್ಯೆಯನ್ನ ನೀವ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಇದೇ ತರ ನಿಮ್ ಮೊಬೈಲ್ ಸಂಖ್ಯೆಯನ್ನ 9 ಜೋಡಿಗಳಾಗಿ ಹಾಕೊಳ್ಳಿ. ಆವಾಗ ನಿಮಗೆ ನಿಮ್ ಮೊಬೈಲ್ ನಂಬರ್ ಚೆನ್ನಾಗಿದೆಯಾ ಇಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಇವಾಗ 6321814879 ಇದು ಮೊಬೈಲ್ ನಂಬರ್. ಈ ಮೊಬೈಲ್ ನಂಬರು 49 ಅಲ್ಲಿದೆ. ಟೋಟಲ್ ಕೂಡಿದ್ರೆ 49 ಅಂದ್ರೆ ಮತ್ತೆ 49 ಅಂತ 4+9 ಹಾಕೊಂಡ್ರೆ 13 ಬರುತ್ತೆ. ಆಮೇಲೆ ಇದನ್ನ ಸಿಂಗಲ್ ಡಿಜಿಟ್ ಮಾಡಿದಾಗ 4 ಬರುತ್ತೆ. ಈ ಮೊಬೈಲ್ ನಂಬರ್ ಟೋಟಲ್ ನಂಬರ್ ಬಂದ್ಬಿಟ್ಟು 4ನೇ ನಂಬರ್ ಅಲ್ಲಿದೆ. ಈ ಮೊಬೈಲ್ ನಂಬರು ಟೋಟಲ್ ಕೂಡಿದ್ರೆ 4ನೇ ನಂಬರ್ ಅಲ್ಲಿದೆ. ಈಗ 9 ಜೋಡಿಗಳಾಗಿ ಹೆಂಗಪ್ಪ ಹಾಕೋಣೋದು? 63 ಆಮೇಲೆ 32 ಮತ್ತೆ 21 ಮತ್ತೆ 81 ಆದ್ರೂ ಒಂದೇ, 18 ಆದ್ರೂ ಒಂದೇ, ಮತ್ತೆ 14 ಮತ್ತೆ 48 ಮತ್ತೆ 87 ಮತ್ತೆ 79 ಈ ತರ 9 ಜೋಡಿಗಳಾಗಿ ಹಾಕೊಂಡಾಗ ಇದ್ರದ್ದು ಸ್ಟ್ರೆಂತ್ ಇದೆಯಾ, ಇಲ್ಲ ಈ ನಂಬರ್ಸ್ ನಲ್ಲಿ ಏನಾದ್ರೂ ಲೂಪ್ ಹೋಲ್ಸ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಒಂದೊಂದೇ ನೋಡೋಣ. ಇದರಲ್ಲಿ 63 ನಂಬರ್ ಅನ್ನೋದು ಇದು ಒಳ್ಳೆ ನಂಬರ್, ಮತ್ತೆ 32 ರಾಂಗ್ ನಂಬರ್,
ಮತ್ತೆ 21 ರಾಂಗ್ ನಂಬರ್. ರೌಂಡ್ ಅಪ್ ಮಾಡ್ತೀನಿ ನೋಡಿ. ಇದು ರಾಂಗ್ ಅಲ್ಲಿದೆ, 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 ಇದು ರಾಂಗ್ ಅಲ್ಲಿದೆ. ಮತ್ತೆ 87 ಚೆನ್ನಾಗಿದೆ ಈ ನಂಬರು. ಮತ್ತೆ 79. ಈ ಮೊಬೈಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಗ್ರೋತ್ ಇದೆಯಪ್ಪ ಅಂತಂದ್ರೆ ಮಿನಿಮಮ್ ಇದು ಒಂದು 25% ಮಾತ್ರ ಗ್ರೋತ್ ಕೊಡುತ್ತೆ. ಕಾರಣ ಏನಂದ್ರೆ 63 ಮತ್ತೆ 87 ಎರಡೇ ಒಳ್ಳೆ ನಂಬರ್ ಇರೋದು ಇದರಲ್ಲಿ. ಮಿಕ್ಕಿದ್ದು ಎಲ್ಲಾ ಪ್ರಾಬ್ಲಮ್ ಕೊಡುವಂತ ನಂಬರ್ಸೇ. ಒಂದೊಂದು ಬಿಡಿಸಿ ಹೇಳ್ತೀನಿ ನೋಡಿ. ಈ 32 ಗನ ಇದ್ರೆ ಮ್ಯಾರೇಜ್ ಲೈಫ್ ಅಲ್ಲಿ ಇಶ್ಯೂಸ್ ಇರುತ್ತೆ, ಅಂದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ತೊಂದರೆ ಆಗುತ್ತೆ. ಯಾರ ಮೊಬೈಲ್ ಅಲ್ಲಿ 32 ಗನ ಇತ್ತು ಅಂತಂದ್ರೆ ಫ್ಯಾಮಿಲಿ ಲೈಫ್ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಆಮೇಲೆ ಈ 21 ಗನ ಇದ್ರ ಅಂದ್ರೆ ಬಂದಿದ್ದ ಅಮೌಂಟ್ ರಿಟರ್ನ್ ಆಟೋಮೆಟಿಕ್ ನೀರ್ ತರ ಖರ್ಚಾಗಿ ಹೋಗ್ತಾ ಇರ್ತದೆ, ಮತ್ತೆ ಮನಿ ಲಾಸ್ ಆಗುತ್ತೆ. ಜೊತೆಗೆ ಈ ನಂಬರ್ ಗನ ಇದ್ರೆ ಸೂಕ್ಷ್ಮ ಸ್ವಭಾವ ಅಂತ ಹೇಳ್ತೀವಲ್ಲ ಆ ತರ ಇರ್ತಾರೆ ಅವರು. ಮತ್ತೆ 18 ಅಂದ್ರೆ ಯಾರದೇ ಒಬ್ರು ಮೊಬೈಲ್ ನಲ್ಲಿ 18 ಆಗ್ಲಿ 81 ಗನ ಇತ್ತು ಅಂದ್ರೆ ಅವ್ರ ಲೈಫ್ ಕೆರಿಯರ್ ಅಪ್ ಅಂಡ್ ಡೌನ್ ತರ ಇರ್ತದೆ. ಯಾಕಂದ್ರೆ ಏಳಿಗೆ ಅನ್ನೋದು ಕೊಡೋದಿಲ್ಲ. ಜೊತೆಗೆ ತಂದೆ ಮಗಗೆ ಯಾವಾಗ್ಲೂ ಇಶ್ಯೂ ಇರುತ್ತೆ. ಈ 81 ಆಗ್ಲಿ 18 ಆದ್ರೂ ಯಾರದೇ ಮೊಬೈಲ್ ಗನಲ್ಲಿ ಇದ್ರೆ. ಜೊತೆಗೆ 14 ಈ 14ನೇ ಗನ ಸಂಖ್ಯೆ ಗನ ಇದ್ರೆ ಬರೀ ಲೋನ್ ಕಟ್ತಾನೆ ಇರ್ತಾರೆ, ಲೋನ್ ಅಂತೂ ತೀರೋದಿಲ್ಲ. ತುಂಬಾ ಜನ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ, ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ. ಇವ್ರ ಕೈಲಿ ಲೋನ್ ತೀರ್ಸಕ್ ಆಗಲ್ಲ. ಕೇಳಿದ್ರೆ ಯಾರ ಹತ್ರ ದುಡ್ಡು ತಗೋಬಹುದು, ಆದ್ರೆ ಆನ್ ಟೈಮ್ಗೆ ಇವ್ರಿಗೆ ದುಡ್ಡು ಸೆಟ್ ಆಗಲ್ಲ. ಯಾರಿಗೆ 41 ಗನ ಇತ್ತು ಅಂದ್ರೆ ಮೊಬೈಲ್ ಅಲ್ಲಿ 41 ಆದ್ರೂ ಸರಿ 41 ಆದ್ರೂ ಸರಿ ಮೊಬೈಲ್ ಅಲ್ಲಿ ಗನ ಬಂತು ಅಂತಂದ್ರೆ ಅದು ಸಾಲಕ್ಕೆ ಸಿಕ್ಕಾಕ್ಸ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹಿತಶತ್ರುಗಳು ಕೂಡ ಉಟ್ಕೊಂತಾರೆ ಇವ್ರಿಗೆ. ಅಂದ್ರೆ ಮನೆಯಲ್ಲವ್ರು ಆಗ್ಬೋದು, ಬೇರೆ ಕಡೆಯಿಂದ ಆಗ್ಬೋದು, ಶತ್ರುಗಳು ಕಾಟ ಅನ್ನೋದು ಕೂಡ ಇವ್ರಿಗೆ ಆಟೋಮೆಟಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾರಿಗೆ 41 ಗನ ಮೊಬೈಲ್ ನಂಬರ್ ಅಲ್ಲಿ ಇದ್ರೆ ಈ ತರ ತೊಂದರೆ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಲೈಫ್ ಅಲ್ಲಿ ಇಶ್ಯೂ ಆಗುತ್ತೆ. ಗಂಡ ಹೆಂಡತಿನಲ್ಲಿ ಯಾವಾಗ್ಲೂ ಜಗಳ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾರಣ ಏನಂದ್ರೆ ಇವ್ರು ಯಾವಾಗ್ಲೂ ಸಾಲ್ಗಾರರಾಗಿದ್ರೆ ಇನ್ನು ಫ್ಯಾಮಿಲಿ ಲೈಫ್ ಅಲ್ಲಿ ಸಂತೋಷ ಅನ್ನೋದು ಎಲ್ಲಿರುತ್ತೆ, ನೆಮ್ಮದಿ ಅನ್ನೋದು ಕಳ್ಕೊಂಡಿರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ 18 14 ಅನ್ನೋದು ಭಾರಿ ಡೇಂಜರ್ ನಂಬರ್ಸ್. ಜೊತೆಗೆ 48 ಕೂಡ ಅಷ್ಟೇ ಭಾರಿ ಸ್ಟ್ರಗಲ್ ಕೊಡುತ್ತೆ ಲೈಫ್ ನ. ಈ 48 ಅನ್ನೋ ಸಂಖ್ಯೆ ಮೊಬೈಲ್ ಅಲ್ಲಿ ಬಂದ್ರೂ ಸರಿ, ವೆಹಿಕಲ್ ಅಲ್ಲಿ ಬಂದ್ರೂ ಸರಿ, ಮನೆ ನಂಬರ್ ಆದ್ರೂ ಸರಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೆಹಿಕಲ್ ಅಲ್ಲಾದ್ರೂ ಸರಿ, ಮೊಬೈಲ್ ಅಲ್ಲಾದ್ರೂ ಸರಿ, ನೇಮ್ ಟೋಟಲ್ ಹೆಸರು ಸರಿ, ಇದು ಕೂಡ 48 ಬರಬಾರ್ದು. 48 ಅನ್ನೋದು ಬರ್ಲೇಬಾರ್ದು. 48 ಗನ ವೆಹಿಕಲ್ ಅಲ್ಲಿ ಕೂಡ ಬಂದ್ರೆ ಬರೀ ಗಾಡಿ ಖರ್ಚು ಮಾಡಿಸ್ತಾ ಇರ್ತದೆ. ಹೆಸರಿನಲ್ಲಿ ಏನಾದ್ರೂ ಬಂದ್ಬಿಡ್ತು ಅಂತಂದ್ರೆ ಲೈಫ್ ಎಲ್ಲ ಅಪ್ ಅಂಡ್ ಡೌನ್ ಅಲ್ಲಿ ಇರ್ತಾರೆ. ಇದೇ ತರ ಮೊಬೈಲ್ ನಲ್ಲಿ ಗನ ಬಂದ್ರೆ ಇವ್ರು ಯಾರು ಏನೇ ಮಾಡ್ಬೇಕು ಕಷ್ಟ ಬೀಳ್ತಾ ಇದ್ರು ಇವ್ರ ಕೆರಿಯರ್ ಅಪ್ ಅಂಡ್ ಡೌನ್ ಅಲ್ಲಿ ಸಿಕ್ಕಾಕ್ತಂತಾರೆ. ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ. ಮತ್ತೆ 79 ಈ 79 ಏನಪ್ಪಾ ಅಂತಂದ್ರೆ ಜಾಯಿಂಟ್ ಪೇನ್ಸ್, ಮಂಡಿ ನೋವು, ಮೊಣಕಾಲ್ ನೋವು, ಇಲ್ಲ ಏನೋ ಒಂದು ಬಾಡಿನಲ್ಲಿರೋ ಪಾರ್ಟ್ಸ್ ನಲ್ಲಿ ಈ ಜಾಯಿಂಟ್ ಪೇನ್ಸ್ ಅನ್ನೋದು ಇದು ಕ್ರಿಯೇಟ್ ಮಾಡುತ್ತೆ. ಈ 79 ನಂಬರ್. ತುಂಬಾ ಜನ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ 97 ನಿಂದ ಸ್ಟಾರ್ಟ್ ಮಾಡಿರ್ತಾರೆ. ಸ್ಟಾರ್ಟಿಂಗ್ ಇದೇ ಪ್ರಾಬ್ಲಮ್ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ನಲ್ಲಿ 97 ಸೀರೀಸ್ ನಲ್ಲಿ ಸ್ಟಾರ್ಟಿಂಗ್ ತಗೊಂಡಿರ್ತಾರೆ. ಆ ಮೊಬೈಲ್ ನಂಬರ್ ಸ್ಟಾರ್ಟಿಂಗ್ ಇದೇ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಜಾಯಿಂಟ್ ಪೇನ್ಸ್, ಮೈಕೈ ನೋವು, ಸುಸ್ತು, ಈ ತಲೆ ನೋವು, ಇದೆಲ್ಲ ಯಾರ ಹತ್ರ ನೋಡ್ತೀವಿ ಅಂದ್ರೆ ಅವ್ರ ಮೊಬೈಲ್ ನಂಬರ್ ನೋಡಿದ ತಕ್ಷಣ ಹೇಳ್ಬೋದು 97 ಸ್ಟಾರ್ಟಿಂಗ್ ನಂಬರ್ ಇದ್ರೆ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಇವ್ರನ್ನ. ಜೊತೆಗೆ ಇವ್ರಿಗೆ ಬ್ಲಡ್ ಸಂಬಂಧಪಟ್ಟಿದ್ದ ಇಶ್ಯೂ ಇರುತ್ತೆ. ಅಂದ್ರೆ ರಕ್ತ ಸಂಬಂಧಿಸಿದ ಕಾಯಿಲೆಗಳು, ಅದು ನಾನಾ ರೀತಿ ಇರ್ಬೋದು. ಅದಕ್ಕೆ ಈ 97 ಅನ್ನೋದು ಸ್ಟಾರ್ಟಿಂಗ್ ನಂಬರ್ ಬರಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ಅಲ್ಲಿ ಎಲ್ಲೇ ಆಗ್ಲಿ 79 ಆಗ್ಲಿ ಇಲ್ಲ 97 ಆಗ್ಲಿ ಈ ತರ ನಂಬರ್ಸ್ ಬಂದಾಗ ಸಕ್ಸಸ್ ಕೊಡೋದಿಲ್ಲ. ಬಿಸ್ನೆಸ್ಗೆ ನಂಬರ್ಸ್ ಬೇರೆ ಇರುತ್ತೆ,
ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ನಂಬರ್ಸ್ ಬೇರೆ ಇರುತ್ತೆ. ಡಾಕ್ಟರ್ಸ್ ಅಂತ ಹೇಳ್ತಾರೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ತರ ನಂಬರ್ಸ್ ಇಟ್ಕೋಬೇಕು, ಮನಿ ನಂಬರ್ ಇರಬೇಕು, ಸಕ್ಸಸ್ ಆಗಕ್ಕೆ ಈ ತರ ನಂಬರ್ಸ್ ಇರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಇನ್ನೊಂದು ಏನಪ್ಪಾ ಇಲ್ಲಿ ಇಂಪಾರ್ಟೆಂಟ್, ಇವತ್ತು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಒಬ್ಬ ಮನುಷ್ಯ ಗ್ರೋತ್ ಆಗ್ಬೇಕಾದ್ರೆ ಈ 4 ಡಿಜಿಟಲ್ ಇರುತ್ತೆ ಸೀಕ್ರೆಟ್, ಮೊಬೈಲ್ ಸೀಕ್ರೆಟ್. ಯಾವಾಗ್ಲೂ ಮೊಬೈಲ್ ಸೀಕ್ರೆಟ್ ಅಂತ ಏನ್ ಹೇಳ್ತಾ ಇರ್ತೀವಿ ಅಂದ್ರೆ ಈ 4 ಡಿಜಿಟಲ್ ಇರುತ್ತೆ. ಯಾರ್ದೇ ಡೇಟ್ ಆಫ್ ಬರ್ತ್ಗೆ ಈ 4 ಡಿಜಿಟ್ ಪ್ರಕಾರನೇ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಾರು ಮೊಬೈಲ್ ನಂಬರ್ ಎಲ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀನ್ ಟೋಟಲ್ ನಂಬರ್ ಇಟ್ಕೊಂಡ್ಬಿಡು, ನೀನ್ ಸಕ್ಸಸ್ ಆಗ್ಬಿಡ್ತೀಯಾ ಅಂತ ಹೇಳ್ತಾರೆ. ಅದು ಪದ್ಧತಿ ಕರೆಕ್ಟ್ ಅಲ್ಲ. ನಿಮಗೆ ಗ್ರೋತ್ ಆಗ್ಬೇಕಂದ್ರೆ ಈ ಮೊಬೈಲ್ ನಂಬರ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವೇನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಬಿಸ್ನೆಸ್ ನಂಬರ್ ಇರ್ಬೇಕು. ಬಿಸ್ನೆಸ್ ನಂಬರ್ ಅನ್ನೋದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ, ಈ 7th ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಕಸ್ಟಮರ್ಸ್ ಬರ್ತಾರಾ ಇಲ್ಲ ಅಂತ ಹೇಳ್ಬೋದು, ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಹೇಳ್ಬೋದು, ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತಾ ಇಲ್ಲ ಅಂತ ತಿಳ್ಕೋಬಹುದು, ಮತ್ತೆ ಕಮ್ಯುನಿಕೇಟ್ ಹೆಂಗಿರುತ್ತೆ ಕಸ್ಟಮರ್ ಹತ್ರ ಅಂತ ಕೂಡ ಈ 4 ಡಿಜಿಟ್ ಅಲ್ಲೇ ಇರುತ್ತೆ. ಅದ್ರ ಜೊತೆಗೆ ಈ ಸ್ಟಾರ್ಟಿಂಗ್ ನಂಬರು ಮತ್ತೆ ಎಂಡಿಂಗ್ ನಂಬರ್ಗೆ ಸಂಬಂಧ ಇರುತ್ತೆ, ಕನೆಕ್ಟಿವಿಟಿ ಇರುತ್ತೆ. ಇವು ಕರೆಕ್ಟ್ ಆಗಿರ್ಬೇಕು, ಆವಾಗ ಸಕ್ಸಸ್ ರೇಟ್ ಚೆನ್ನಾಗಿ ಸಿಗೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಅಸೆಂಡಿಂಗ್ ಮಾರ್ಗದಲ್ಲಿ ಅಸೆಂಡಿಂಗ್ ತರ ನಂಬರ್ಸ್ ಇದ್ರೆ ಅದು ಸಕ್ಸಸ್ ಕೂಡ ಜಾಸ್ತಿ ಕೊಡುತ್ತೆ. ಇನ್ನು ಮೇನ್ ಏನಪ್ಪಾ ಅಂತಂದ್ರೆ ಈ ತರ ನಂಬರ್ಸ್ ಮೊಬೈಲ್ ಅಲ್ಲಿ ಬರಬಾರ್ದು. ನಾನು ಏನ್ ರೌಂಡ್ ಅಪ್ ಮಾಡಿದೀನಿ, ಮೊಬೈಲ್ ಅಲ್ಲಿ ಈ ತರ ನಂಬರ್ಸ್ಗಳೇ ಇದ್ರೆ ಗ್ರೋತ್ ಕೊಡೋದಿಲ್ಲ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಮೊಬೈಲ್ ನಂಬರ್ ತಕೊಂಡು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.